ಬ್ಲಿಂಕಿಡ್ದಾಗ ವರ್ಕ್ ಮಾಡತ್ತೇವ್ರಿ. ಯಾವ ಆರ್ಡರ್ ಬೀಳ್ತಾವ ಅಂತ ಕಾಯಕ್ ಕುಂತೇವಿ. ಕಿಂದರ್ ಜೈ ಬುಕ್ ಮಾಡ್ಯಾರ್ರಿ. ಬರೀ ಕೊಟ್ಟ ಒಂದೊಂದ್ಸಲ ಏನೇನೋ ಬುಕ್ ಮಾಡ್ತಾರ್ರಿಪ್ಪ. ನಮಸ್ಕಾರ ರೀ ಎಲ್ಲರಿಗೂ. ಬಾ ದಿವಸ ಮೇಲೆ ನಾನು ಮತ್ತೊಂದು ವಿಡಿಯೋ ಸ್ವಾಗತ ರೀ, ಸುಸ್ವಾಗತ. ಈ ದಿವಸ ನನಗೆ ವಿಡಿಯೋ ಮಾಡಿರಕ್ಕಾಗಿಲ್ಲ, ಯಾಕಂದ್ರೆ ಪರಿಸ್ಥಿತಿ ಹಂಗಿದ್ದು ರೀ. ಯಾಕಂದ್ರೆ ಲೈಫ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇರತ್ತಾವು. ಸೊ ಅದ್ರ ಸಂಬಂಧ ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇದಾಗ ಒಂದ್ ಚಾಲೆಂಜ್ ತಗೊಂಡು ಇನ್ನೇನಂದ್ರ ಒನ್ ಡೇ ಫುಲ್ ಡೆಲಿವರಿ ಬಾಯ್ಸ್ ಹಾಕಿನ್ರಿ. ಬೆಂಗಳೂರದಾಗ ಇರ್ತಾರಲ್ರಿ, ಆಲ್ಮೋಸ್ಟ್ ಡೆಲಿವರಿ ಬಾಯ್ಸ್ ಬಾಳ ಇರ್ತಾರ. ಅದ್ರ ಸಂಬಂಧ ಅವ್ರದ್ದು ಕಷ್ಟ ಏನು ಏನಂತ ಫುಲ್ ವಿಡಿಯೋದಾಗ ಕಂಪ್ಲೀಟ್ ಇರ್ತೈತಿ. ಅದಕ್ಕೆ ಬಂದೀನಿ. ನಾನು ಫುಲ್ ಸಪೋರ್ಟಿವ್ ಆಗಿ ನಮ್ಮ ಆಕಾಶ್ ಬ್ರೋ ನಿಂತಾರ ನೋಡ್ರಿ. ನಮ್ಮ ಹುಡುಗ ಇಷ್ಟು ದಿವಸ ಇವಾಗ ತರಗೋಗಿ ಮಾಡಿವಿ. ಯಾಕಂದ್ರೆ ಹಂಗ ಒಂದ್ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತಾವ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದವ್ರು ಮತ್ತೆ ಇಡೀ ಕರ್ನಾಟಕದವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರಣ. ನಂಗೆ ಒಂದ್ ಹೇಳು, ಇವಾಗ ನೀನು ಮಾಡಿ ನಿಂಗೆಲ್ಲ ರೂಢ ಐತಿ. ಈಗ ನನ್ ದಿವ್ಸ ನನ್ ನೋಡಿ ಅಭಿ ಹೆಂಗ ಏನಂತ ನನಗಿದು ಮಾಡೋದಾಗತ್ತಿಲ್ಲ. ಒನ್ ಡೇ ಫುಲ್ ಆಗತ್. ಏನೋ ಅಂತಾರಲ್ಲ, ಪ್ರಯತ್ನ ಮಾಡಿದ್ರೆ ಯಾವ್ದು ಅಸಾಧ್ಯ ಅಂತಲ್ಲ, ಎಲ್ಲ ಸಾಧ್ಯ ಆಗತ್ತ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇವತ್ತೊಂದಿನ ಮಾಡ ನಾನು ಸಪೋರ್ಟ್ ಮಾಡ್ತೀನಿ. ಹೆಂಗ್ ಮಾಡ್ತಾರ ನೋಡೋಣ್ರಿ. ಇವತ್ತೆಲ್ಲ ನನ್ ಡ್ಯೂಟಿ ಮಾಡ್ತಾನೆ. ಮತ್ತ ಅಣ್ಣಂದು ರಜೆ ಮಾಡಿಸಿ ಅಂತ ಮಾಡಾತಿಲ್ರಿ. ಅಣ್ಣ ಏನೈತಿ ನನ್ ಡ್ಯೂಟಿ ನನ್ ಲಾಗಿನ್ ಅವ್ರಿಲ್ಲ. ಅದ್ರ ಸಂಬಂಧ ಅಣ್ಣನ್ ಲಾಗಿನ್ ಅವ್ರ ನಾ ಮಾಡ್ತೀನಂತ. ಅಣ್ಣ ಮತ್ ಹೆಂಗ್ ಗೊತ್ತಾ, ಇವತ್ ನಾ ಏನ್ ಅರ್ನಿಂಗ್ಸ್ ಮಾಡ್ತೀನಿ ಅದು ಇವತ್ತೆಲ್ಲ ನನ್ಗ. ನಾ ಎಷ್ಟ್ ದುಡಿತಿ ಅಲ್ಲ, ಎಷ್ಟ್ ಮಾಡ್ಬೋದು ಸುಮ್ ಅಂದಾಜ್ ನೋಡಪ್ಪ. ನಾನು ಸ್ಟಾರ್ಟಿಂಗ್ ಮಾಡಿದಾಗ ಒಂದಿನ ಲೊಕೇಶನ್ ಗೊತ್ತಿರಲ್ಲ. ಬಟ್ ಇವಾಗ ಆತರ ಇಲ್ಲ. ನಾನು ಒಂದ್ಸಲ ಫೋನ್ ಹಿಡ್ಕೊಂಡ್ರೆ ಅದೇ ಲೊಕೇಶನ್ ಹೋಗಿ ರೀಚ್ ಆಗ್ತೀನಿ. ನೀ ಹೋಗ್ತಪ್ಪ, ನಾನೇನ್ ನಿಂದಿರ್ತೀನಲ್ಲ. ನನಗೆ ನಮ್ಮ ಏರಿಯಾಲಾಸಿ ಇವ್ರ ಏರಿಯಾಕ್ ಬರಕ್ ಮೆಟ್ರೋದಾಗ ಕಾಲ್ ನಡಿಗೆ ಹೋಗ್ಯಾವ್ರಿ ನನಗೆ. ಯಾಕಂದ್ರೆ ಇಲ್ಲಿ ಸಡನ್ ಆಗಿ ಗೊತ್ತಾಗಲ್ಲ. ಮೆಜೆಸ್ಟಿಕ್ನ್ಯಾಗ ಅಂತೂ ಎಲ್ಲ ಲೈನ್ ಅಂತ ಹಳದಿ ಕಲರ್ ಲೈನ್ ಅದ, ಎಲ್ಲ ಎರಡು ಒಂದೇ ಅಲ್ಲ, ಎಲ್ಲ ಲೈನು ಮತ್ತೆ ಗ್ರೀನ್ ಕಲರ್ ಲೈನು. ನನಗ್ ದಿಕ್ಕತ್ತ ಹೋಗ್ಬಿಟ್ಟಿತ್ರಿ. ಅಣ್ಣಗಂತ್ರ ಫೋನ್ ಮೇಲೆ ಹಚ್ಕೊಂಡ ಬಂದೀನಿ. ಅಣ್ಣ ಎಷ್ಟ್ ಮಾಡ್ಬೋದು ನಾ ಸುಮ್ಮ ನೋಡುವ. ನಾನೇನ್ ನಿಂದಿದ್ದೇನೆ, ಸಾವಿರಾರು ಕೋಟಿ ಒಡೆಯರ್ರಿ, ಸಾವಿರಾರು ಕೋಟಿ ಸರ್ವಾರ್ಗಳು ಆರಾಮ್ಸೆ ಮಾಡ್ಬೋದು. 800-900 ಮಾಡ್ಬೋದು. 800-900 ಅವಾಗಂತೂ ನಾನು ಜಾಸ್ತಿ ಮಾಡಿದೀನಿ. ಬಟ್ ಇವತ್ತು ಜಾಸ್ತಿ ಆರ್ಡರ್ ಇದು ಮಾಡ್ಬೋದು. ಇವತ್ತು ನೋಡೋಣ ಏನೇನಾಗುತ್ತೆ. ನಂದೇನ್ರಿ ಇಲ್ರಿ, ಒಟ್ಟು 1,000 ರೂಪಾಯಿ ಮಾಡ್ಬೇಕು ನಾ. ಮಾಡೋಣ ಬರ್ರಿ. ಅದು ಎಷ್ಟೊತ್ತನ ಮಾಡ್ತೀನಿ ಗೊತ್ತಿಲ್ಲ, ಏನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀವಿ ಅಂತ. ಇವಾಗ ಮೊದಲು ಲಾಗಿನ್ ಹಾಕಿರಿ, ಯಾವ ಆರ್ಡರ್ ಬರ್ತೈತಿ ಹೋಗುನ್ ಬರ್ರಿ ಲಾಗಿನ್ ಮಾಡೋಣ ಅಂತ. ಹೆಂಗಿರ್ತದೆ ಪ್ರೊಸೆಸ್ ಫುಲ್ ನೋಡೋಣ. ಇದೇ ನೋಡ್ರಿ, ಇದೇ ಆ್ಯಪ್. ಇದನ್ನ ಓಪನ್ ಮಾಡಿ ನಾವು ಇವಾಗ ಬ್ಲಿಂಕಿಡ್ದಾಗ ವರ್ಕ್ ಮಾಡತ್ತೇವ್ರಿ. ಇದನ್ನ ಓಪನ್ ಮಾಡ್ಬೇಕ್ರಿ. ಇಲ್ಲಿ ಗಿಗ್ಸ್ ಅಂತ ಇರ್ತದ. ನಾನೆಲ್ಲ ಆನ್ ಮಾಡಿದ್ದೀನಿ. 11 ಗಂಟೆಯಿಂದ 1 ಗಂಟೆ, 1ರಿಂದ 3 ನಾ ಬರ್ತೀನಿ ಅಂತ ಅಣ್ಣ ಎಲ್ಲ ಇಟ್ಬಿಟ್ಟಲ್ರಿ. ಸುಮ್ ಹೊಡಿದ್ ಒಂದೇ 9 ಗಂಟೆ ತನಕ ಆಗಿದ್ರಿ. ಫಸ್ಟ್ ನಮ್ಮ ಅಭಿಗ ನಾವು ಟಿ ಶರ್ಟ್ ಉಟ್ಸೋಣ. ಒಂದು ಟಿ ಶರ್ಟ್ ಕೊಡೋಣ. ಅವ್ರು ಟಿ ಶರ್ಟ್ ಉಟ್ಕೋತಾನೆ. ಟಿ ಶರ್ಟ್ ಉಟ್ಕೊಂಡಿಂದ ನೆಕ್ಸ್ಟ್ ವಿಡಿಯೋ ಮಾಡೋಣ್ರಿ. ಪ್ರಸಾದ್ ಅಣ್ಣ. ಈಗ ನಾನು ಈ ಸತ್ ಹಿಂಗ ಹಾಕೇನ್ರಿ. ಬರ್ರಿ ಅಣ್ಣ ಟಿ ಶರ್ಟ್ ಕೊಡಿಸ್ತಾನಂತ. ಅವ್ರದ್ದು ಇಲ್ಲೇ ಐತ್ ನೋಡ್ರಿ, ಸ್ಟೋರ್ ರೂಮ್ ರೀ. ಅಂದ್ರೆ ಬುಕ್ ಮಾಡ್ತಾರಲ್ರಿ, ಅದೆಲ್ಲ ಕಂಪ್ಲೀಟ್ ಇಲ್ಲೇ ಬರ್ತೈತಿ. ಅದು ತೋರ್ಸೋದ್ ಇರ್ತೈತಿ ಇಲ್ಲ ನಂಗೆ ಗೊತ್ತಿಲ್ಲ. ಬರೀ ಬಟ್ಟೆ ಗಿಟ್ಟಿ ಹಾಕೊಂಡು ಬ್ಯಾಗಿಗೆ ಹಾಕೊಂಡು ಸಿಗೋಣ ಅಂತ ಹೆಂಗ್ ಹಾಕಿ ನೋಡ್ರಿ. ಇಲ್ಲೆಲ್ಲ ಬಟ್ಟೆ ಇಟ್ಟಾರಲ್ರಿ, ಇದಕ್ CC ಕ್ಯಾಮ್ರಾ ಇಲ್ಲೇ ಅದಾರ. ಏನಿನ್ ಹೆಸರು ಅಣ್ಣ? ಇದ್ರ ಹೆಸರು ಏನ? ಓಯ್ ಆಕಾಶ ಅಣ್ಣ. ಟೈಗರ್ ಅಭಿ ಜಿಂದಾ ಹೈ. ಓಯ್ ಸಾಮಾನ್ ಯಾರು ಮುಟ್ಬೇಕ್ರಿ? ಯಾರು ಮುಟ್ಟೋದು ಇಲ್ಲ. ಬರ್ರಿ ಬಟ್ಟೆ ಗಿಟ್ಟಿ ಹಾಕೊಂಡು ಸಿಗ್ತೀನಿ. ಬರ್ರಿ ಹಾಕೊಂಡ್ ಬರೋಣ ಅಂತ. ಹೆಂಗೈತ್ರಿ? ನಾನು ಏನೋ ಹೊಸದ್ ಮಾಡತ್ತೀನಿ, ನನಗ ಒಂಥರ ಆಗತೈತಿ. ಆದ್ರೆ ಏನು ಫರಕ್ ಬೀಳಲ್ರಿ, ಮಾಡೋದ ಇದೆ. ಇವತ್ತು ಫುಲ್ ಅವ್ರದ್ದು ಕಷ್ಟ ಏನು ಹೆಂಗ ಡೆಲಿವರಿ ಬಾಯ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಈ ವಿಡಿಯೋದಾಗ ಫುಲ್ ತೋರಿಸ್ತೀನಿ ಅಂತ. ಮತ್ ನಾ ಎಷ್ಟು ಅರ್ನಿಂಗ್ ಮಾಡೋದು ತೋರಿಸ್ತೀನಿ ಅಣ್ಣ. ಇವತ್ತ ಕೊಡ್ತಾರಿಲ್ಲ ರೊಕ್ಕ? ಇವತ್ತು ಕೊಡಲ್ಲ, ಗುರುವಾರ ಬರುತ್ತೆ. ನಾನು ಗುರುವಾರ ಪೇಮೆಂಟ್ ಬರುತ್ತೆ. ನಾನು ಇವತ್ತ ಕೊಡ್ತೀನಿ. ಇದು ಬರ್ರಿ ಹೋಗಲ್ಲ. ಬಟ್ಟೆ ಗಿಟ್ಟಿ ಹಾಕೊಂಡು ಬಂದಿವ್ರಿ ಇಲ್ಲಿ ಸ್ಟೋರ್ ಕಡೆ. ಇವಾಗ ಯಾವ ಆರ್ಡರ್ ಬೀಳ್ತಾವ ಅಂತ ಕಾಯಕ್ ಕುಂತೇವಿ. ಏನೋ ಒಂದು ಹೊಸದ್ ಮಾಡತ್ತೀನಿ. ಸ್ಕಿಪ್ ಮಾಡ್ಬೇಡ್ರಿ ಒಟ್ಟೆ ಯಾರು. ಫುಲ್ ವಿಡಿಯೋ ನೋಡ್ರಿ. ನೀವು ಹಿಂಗ ಸಪೋರ್ಟ್ ಮಾಡಿದ್ರೆ ನಂದು ಹಂಗ ಹೊಸ ಕಂಟೆಂಟ್ ಬರ್ತಿರ್ತಾವು ಬೆಂಗಳೂರದಾಗ. ಇವಾಗ ಈ ಕಡೆ ಬಂದಿದ್ರಿ ನಮ್ಮ ಅಮರ್ ಸೈಡ್. ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ ಅಂದ್ರೆ ಡೈಲಿ ಒಂದೊಂದು ಏನಾರ ಹೊಸ ಸ್ಕ್ಯಾನ್ ಮಾಡಿವಿ, ಆರ್ಡರ್ ಬಿದ್ದೈತಿ. ಸ್ಕ್ಯಾನ್ ಮಾಡಿವಿ, ಈಗ ಆರ್ಡರ್ ಬಿತ್ರಿ. ಏನ್ ಬಿದ್ದೈತಿ ಅಣ್ಣ? ಡ್ರಾಪ್ ಜೋನ್ ಒಳಗೆ ಐತೆ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ಆರ್ಡರ್ ಒಂದೇ ಇದೆ, ಗನ್ ಪೌಡರ್ ಪುಡಿ ಅಂತ. ಅದನ್ನ ಹೋಗಿ ನಾ ತಗೊಂಡ್ಬರ್ತೀನಿ. ಅಭಿ ಇಲ್ಲ ಇಲ್ಲ, ನಾನು ಬರ್ತೀನಿ. ಬಾ. ಗನ್ ಪೌಡರ್ ಪುಡಿ ಅಂದ್ರೆ ಬರೀ ಅದೇನೋ ಗನ್ ಪೌಡರ್ ಪುಡಿ ಅಂತ ಇಸ್ಕೊಳ್ಳೋಣ. ಇದೆ ನೋಡ್ರಿ ಸ್ಟೋರ್ ನೋಡ್ರಿ. ಫಸ್ಟ್ ಆರ್ಡರ್ ಬಂದೈತೆ. ಗನ್ ಪೌಡರ್ ಅಂದ್ರೆ ನನಗೆ ದಿಕ್ಕ ತಪ್ಪಿತು.
ಗನ್ ಅಂದ್ರೆ ಏನನ್ನ ಇದು ಬೆಲ್ಲದ ಪುಡಿ. ಬೆಲ್ಲದ ಪುಡಿ ರೀ. ನಾ ಗನ್ ಅನ್ನ ಏನಾನ ತಿಳ್ಕೊಂಡ್ಬಿಟ್ಟಿದ್ದೆ ನೋಡ್ರಿ. ಫಸ್ಟ್ ಆರ್ಡರ್ ಕೊಡಾಕ್ ಹೊಂಟಿವಂತ. ಬರ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂತ ಹೇಳ್ತೀನಿ ನಾನು. ನಮ್ದು ಆರ್ಡರ್ ಬಿದ್ದಿದ್ದು 8ನೇ ಫ್ಲೋರ್. ಅದ್ರೊಳಗೆ ಮತ್ತೆ ABC ಅಂತದವ. ಅದ್ರಾಗೂ ಮತ್ತೆ ABC. ABC ಇದು ಲೇಖನ ಅದೈತಲ್ಲ, ಅದು ಮಂತ್ರಿ ಪೇಣೆ ಕಾಲದ ಅದು ಒಂದೇ ಐತಲ್ಲ. ಇದ್ರ ಮೇಲ್ಗಡೆ ಹತ್ತಿದ್ರೆ ಪೂರ್ತಿ ಬೆಂಗಳೂರು ಕಾರ್ಡ್. ಅದ್ ಮೇಲ್ಗಡೆ ಒಂದ್ಸಲ ಕಳ್ಳಲ್ಲಿ ಹೋಗಿಲ್ಲ ನಾವು ಇದ್ರಾಗ ಹಿಂಗ ದುಡುದು ಒಂದು ಅಪಾರ್ಟ್ಮೆಂಟ್ ತೊಗೊಳೋದಿದ್ರಾಗ ನೋಡೋದ್ ಏನೋ ಅಂತಾರಲ್ಲ, ಆಗತ್ತಂದೇ ಇಲ್ಲ ಅಂತೀರಿ. ಕಮೆಂಟ್ ಮಾಡಿ ಹೇಳ್ರಿ ನಮಗ. ನಾವ್ ಇದ್ರಾಗ ದುಡುದು ಇದ್ರೊಳಗ ಒಂದು ಅಪಾರ್ಟ್ಮೆಂಟ್ ತಗೊಂತೀವ ಇಲ್ಲ? ಕಮೆಂಟ್ ಮಾಡ್ರಿ. 2 ಕೋಟಿ ಐತಿ. ನಾವು ತಗೊಂತೀವಲ್ಲ ಅದ ಮ್ಯಾಟ್ರ್ ಅಷ್ಟ. ಹೌದಿಲ್ರಿ? ಜೀವನ ಚಾಲೆಂಜ್ ಆಗಿ ತಗೋಬೇಕಣ್ಣ. ಇನ್ನ 2026 ಲಾಸಿ ಈ ಸುಚ್ಕೊಂಡ್ ಹೇಗೇವಿ. ಬಟ್ ನಂಗಲ್ರಿ, ಇಲ್ಲೇ ಒಳಗ ಅನ್ಸುತ್ತ. ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಇದನ್ನ ತಗೊಂಡ ಹೋಗುದ. ಅಣ್ಣ ಎಕಡೆ ಕಡೆ 1 2 3 ಇದು ರೀ. ಆಮೇಲೆ ಸ್ವಲ್ಪ ಗೊತ್ತಾತಂದ್ರ ಎಲ್ಲ ಮಾಡ್ಕೋಬೇಕು. ಎಲ್ಲ ಮಾಡ್ಬೋದು. ಇಷ್ಟೇ ನೋಡ್ರಿ. ಇದು ಇಷ್ಟಕ್ಕ ಒಂದು ಇದನ್ನ ಬುಕ್ ಮಾಡ್ತಾರ ಮಂದಿ. ಇಲ್ಲೇ ಅದು ಬೆಳೆದಾರಿ ಫುಲ್ ಬೆಂಗಳೂರು ಮಂದಿ ಒಂದ್ ಸೈಡ್ ಐತಿ. ಇಲ್ಲಿ ಒಳಗ್ ಬಿಡ್ಬೇಕು. OTP ಹೇಳ್ಬೇಕು ಅನ್ಸುತ್ತೆ. ಒಳಗ್ ಬಿಡ್ತಾರ. ಹೌದಲ್ಲ ಅಣ್ಣ? OTP ಮುಗಿತಾ? OTP ಕೊಟ್ವಿ. ಅಲ್ಲ, ಒಳಗ್ ಬರಾಕ್ ಏನ ಇದು ಪರ್ಮಿಷನ್ ಇದ್ದಂಗ? ಬರಕ್ ಪರ್ಮಿಷನ್. ಒಂದೊಂದ್ಸಲ ಫೋನ್ ಲಾಗಿನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಏನ್ ಗೊತ್ತೇನ್ರಿ, ಅಷ್ಟು ಸೆಕ್ಯೂರಿಟಿ. ಹೌದಿಲ್ಲ ಅಣ್ಣ? VIP ಮಂದಿ ಇರ್ತೈತ್ರಿ ಇಲ್ಲೆಲ್ಲ. ಒಂದ್ ಮನೆಗೆ ಮಿನಿಮಮ್ ಏನಿಲ್ಲ ಅಂದ್ರೆ 20,000 ರೂಪಾಯಿ ಮ್ಯಾನೇಜ್ಮೆಂಟ್ ಕೊಡ್ತಾರೆ ತಿಂಗಳಿಗೆ. ಒಂದ್ ಫ್ಲಾಟ್ ದವ್ರ. ಇದೇ C ಬ್ಲಾಕ್. ಇದನ್ನ ಬುಕ್ ಮಾಡ್ಯಾರ ಅಂದ್ರೆ ತಿಳ್ಕೊಬೇಕ್ರಿ ನಾವು. ಇದೇ C. ರಿಚ್ ಇರ್ತೈತಿ ನೋಡ್ರಿ. ಲಿಫ್ಟ್ನ್ಯಾಗ ಸೈಕ ನಂಗೆ ಹೋಗುದ ಫುಲ್ಲು. ಏನಂದ್ರ ಆಗಲೇ ಅಭಿ ದಂಗಾಗಿದ್ದ. 8 ಫ್ಲೋರ್ ಯಾವ ಹೋಗ್ತು ಅಂತ ಬೇಕಿದ್ರೆ ನೋಡ್ಕೊಳ್ರಿ. ಇದು 8 ಹೋಗುತ್ತೆ. 15 ಸೆಕೆಂಡ್ದಾಗ 8 ಫ್ಲೋರ್ ಹೋಗುತ್ತಂತೀರಿ. ಇದ ಇವಾಗ ಎಷ್ಟೈತ? ಈಗ 3 ಫ್ಲೋರ್ ಬಂದಿವಿ. 4 5 6 7 8 ಕರೆ 15 ಸೆಕೆಂಡ್ ಏನಾಗಲಿಲ್ಲ ಬಿಡ್ರಿ. 15 ಸೆಕೆಂಡ್ ಆಗಿಲ್ಲ. ಎಷ್ಟು ಸ್ಪೀಡ್ ಐತಿ ಅದ್ರಾಗ ಐತಿ. ತರೆ ಕೊಟ್ಟು ಬರ್ತೀವಿ ಅಂತ ಕೊಟ್ಟಿವ್ರಿ. ಥ್ಯಾಂಕ್ ಯು ಅಂದ್ರೆ ನಾವು ವೆಲ್ಕಮ್ ಬಂದಿ. ಸಣ್ಣ ಹುಡುಗಿ ಇತ್ತ ವಿಡಿಯೋ ಮಾಡೋದಂಗ ಮಾಡಿದ್ದೇರಿ. ಮತ್ತೆ ಅವ್ರು ಏನಂದ್ರೆ ಏನ್ ಮಾಡೋಣ. ಅದೇ ಒಬ್ಬೊಬ್ರು ಸರಿ ಇರಲ್ಲ, ಒಬ್ಬೊಬ್ರು ಚೆನ್ನಾಗಿರ್ತಾರ. ಸರಿ ಇರಲ್ಲ ನೋಡ್ರಿ. ಆರ್ಡರ್ ಇವಾಗ ಇಲ್ಲಿ ಬಂದಿವ್ರಿ. ಡೆಲಿವರಿ ಕೊಟ್ವಿ ಅಣ್ಣ. ಈಗ ಎಷ್ಟು ಇದು ಆಯ್ತು? ಎಷ್ಟು ಇರ್ತದ? ಒಂದೊಂದ್ಸಲ ನೆಟ್ವರ್ಕ್ ಬರಲ್ಲ, ಲೇಟ್ ಆಗತ್ತ. ಅಲ್ಲ ಅಣ್ಣ, ಇನ್ನೇಗಿಂದ ಎಷ್ಟು ರೂಪಾಯಿ ಇತ್ತು? ಅದೇ ಎಷ್ಟು ಅನ್ನೋದು ನಾವು ತೋರ್ಸಲ್ಲ. ಅಂದ್ರೆ ಅವಾಗ ನೋಡಿ 26 ರೂಪಾಯಿ ಬಂದದ. 26 ರೂಪಾಯಿ. ಇದು ಒಂದು ಆರ್ಡರ್ 26. 9 ನಿಮಿಷ ಆಗದ. 1.9 ಕಿಲೋಮೀಟರ್ ಐತಿ. ಲೊಕೇಶನ್ ಪ್ರಕಾರ 1.9 ಕಿಲೋಮೀಟರ್ ಐತಿ. ಅದ್ರ ನಾವು ಶಾರ್ಟ್ ಕಟ್ ದಾರಿಲಿ ಬಂದಿರೋ. ನಾವು ಗೊತ್ತಲ್ರಿ, ಮೊದಲ ಉತ್ತರ ಕರ್ನಾಟಕ ಮಂದಿ. ಸಂಧಿ ಸಿಕ್ಕರೆ ಸಾಕು. ಕೊಟ್ಟೇವಿ ಡೆಲಿವರಿ ಕೊಟ್ಟು ಈ ಸದ ವಾಪಸ್ ನಮ್ಮ ಸ್ಟೋರ್ ಕಡೆ ಹೋಗುದು. ಮತ್ತೆ ಆರ್ಡರ್ ಮಾಡೋದು. ನಮ್ಮ ಅಭಿ 26 ರೂಪಾಯಿ ದುಡ್ದ. 26. ಅದು ಮೇ ಬಿ ಲೈಫ್ ಒಳಗೆ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಕರೆ ಇಲ್ರಿ, ನಮ್ಮ ಆಫೀಸ್ದಾಗ ಕೆಲಸ ವರ್ಕ್ ಮಾಡಕ್ ಹೋಗಿದ್ದೆ ನಾನು. ಅದು ನಿಂದ ಸ್ವಂತನೇ ಬೇರೆ, ಕರೆ ಇದೇ ಬೇರೆ. 26 ಸಂಬಂಧ ಸಂದಿ ಗೊಂದಿ ಅಡ್ಡಾಡಿ ಎಲ್ಲಿ ಬೇಕಲ್ಲಿ OTP ಹೇಳಿ ನೀ ಯಾರು ನಾ ಯಾರು ಅಂತ ಎಲ್ಲರಿಗೆ ಮಾತಾಡಿಸಿ. ಇದು ಬೆಂಗಳೂರು ಜೀವನ ಒಂಥರ ಬಿಡ್ರಿ. ಏನ ಅಂದ್ರೆ ನಮ್ ಕಡೆ ಹಂಗೆ ಎಲ್ಲಿ ಆಗಲ್ಲ. ಹೌದಿಲ್ಲ ಅಣ್ಣ? ನಮ್ಮೂರ ನಮಗ ಮೇಲೆ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಇನ್ನ ಬಿಲ್ಡಿಂಗ್ ಆಗುವ ಬೆಂಗಳೂರು ಇದು ಲೋದ. ಬೆಂಗಳೂರು ಬೆಳೀತ. ನಾವು ಬೆಳಿಲಿಲ್ಲ. ನಾವ್ ಇಟ್ಟೆ ನಮ್ಮ ಉತ್ತರ ಕರ್ನಾಟಕದ ಇಟ್ಟೆ ಡೆಲಿವರಿ ಬೇರೆ ಕಂಪ್ನಿ ಕೆಲ್ಸಕ್ಕೆ ಹೋಗೋದು ಅಷ್ಟೇ. ಇದು ನೋಡ್ರಿ ನಮ್ಮ ಅಣ್ಣಂದು ಐಡಿ ಐತಿ. ಎಲ್ಲಾರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದಾಗ ಎಲ್ಲಾರು ಫಾಲೋ ಮಾಡ್ರಿ. ಅಕ್ಕಿ ಬ್ಲೇಸರ್ ಅಂತ ಐತಿ. ಅಣ್ಣ ಡೈಲಿ ವ್ಲಾಗ್ ಮಾಡ್ತಾನ. ಅಣ್ಣನು ಭಾರಿ ಇರ್ತಾವ ನೋಡ್ರಿ. ಮತ್ತೆ ಬರೀ ಸ್ಟೋರ್ ಕಡೆ ಹೋಗೋಣಂತ ಬಂದೈತ್ರಿ. ಇದ್ರಾಗ ಏನ್ ಬುಕ್ ಮಾಡ್ಯಾರ ಗೊತ್ತೇನ್ರಿ? ಉಳ್ಳಾಗಡ್ಡಿ ಕೊಡಾಕೊಂಡೇವಿ ಸದ್ ನಾವು. ಆಲೂಗಡ್ಡಿ ಇದು 2ನೇ ಆರ್ಡರ್ ರೀ. ತಲೆಯಾಗಿರ್ಲಿ. ಅಣ್ಣ OTP ಇದನ್ನ ಮಾಡ್ಸ್ಕೊಂಬರಕ್ ಹೋಗೋಣ. ಇಲ್ಲಿ OTP ಹೇಳಿದ್ರೆ ಅಷ್ಟೇ ಒಳಗೆ ಬಿಡ್ತಾರೆ, ಇಲ್ಕೊಂಡ್ ಬಿಡಲ್ಲ. ಆ ರೂಮ್ ಇತ್ರಿ, ಅದನ್ನು ಡೆಲಿವರಿ ಕೊಟ್ಟು ಬಂದ್ವಿ. ಮತ್ತೆ ಸಹ ಸ್ಟೋರಿಗೆ ನೋಡ್ರಿ. ಇಲ್ಲಿ ಅಗಳಿದ 20 ರೂಪಾಯಿ, 26, ಅಗಳಿದ 26, 24 ಪೈಸೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು 31 ರೂಪಾಯಿ ಆಯ್ತು. ನಮಗೂ 31 ರೂಪಾಯಿ ದುಡ್ಡು. ಇಲ್ಲಿ ಬಂದು ಸ್ಕ್ಯಾನ್ ಮಾಡಿದೇವಿ. ಬಟ್ ಅಣ್ಣ ನಾವು ಒಂದು ಕ್ವಶನ್ ಕೇಳ್ಬೇಕು. ಅಣ್ಣ ಈಗ ಜಾಯ್ನ್ ಆಗಿ ಎಷ್ಟು ವರ್ಷ ಆಯ್ತು? ನಾನು ವರ್ಷ ಆಯ್ತಾ ತಿಂಗಳಾಯ್ತಾ?
ಜೂನ್ಲಿಂತ ಜಾಯ್ನ್ ಆಗಿನಿ ಅಂದ್ರ 6 ತಿಂಗಳ ಕಂಪ್ಲೀಟ್ ಆಗ್ಯದ. ಜೂನ್ದಾಗ ಜಾಯ್ನ್ ಆಗಿ. ಬಟ್ ನಿನಗ ಬೆಸ್ಟ್ ಅನ್ಸಿದ್ದೇನು ಇದು ಕೊಡಕ್ ಹೋದಾಗ ಕಸ್ಟಮರ್ದಾರ ಆಗ್ಲಿ ಏನಾರ ಆಗ್ಲಿ? ಇವಾಗ ಇಲ್ಲಿ ಹೆಂಗಂದ್ರ ಇವಾಗ ಒಂಥರ ಕೈ ಬೆರಳೆಲ್ಲ ಒಂದೇ ತರ ಇರಲ್ಲ ನಂಗ. ಇಲ್ಲಿ ಬೇರೆ ಬೇರೆ ತರ ಬೇರೆ ಬೇರೆ ಕಸ್ಟಮರ್ ಇರ್ತಾರ. ಒಬ್ಬೊಬ್ರು ಫುಲ್ ರೆಸ್ಪೆಕ್ಟ್ ಕೊಡೋರು ಇರ್ತಾರ. ಇಲ್ಲ ನಾನ್ ಕೇಳತ್ತಿ ಬೆಸ್ಟ್ ಯಾವ್ದು ಅದನ್ನ ಮರ್ಯಾದ ಆಗಲ್ಲ ನೀ ಆರ್ಡರ್ ಡೆಲಿವರಿ ಮಾಡಿದ್ದು ಆ ತರದ. ಅಂದ್ರೆ ನನ್ ಒಂದ್ಸಲ ಒಂದು ಆರ್ಡರ್ ಕೊಡೋಕೆ ಹೋಗಿದ್ದೆ. ಅಲ್ಲಿ ಒಂದು 10 ಫ್ಲೋರ್ ಇತ್ತು ಮೇಲ್ಗಡೆ ಹೋಗೋದು ನಾನು. 10 ಫ್ಲೋರ್ ಇತ್ತು, ಅದ್ರ ಮೇಲ್ಗಡೆ ಅವತ್ತು ಕರೆಂಟ್ ಇರ್ಲಿಲ್ಲ, ಲಿಫ್ಟ್ ಬಂದಾಗಿತ್ತು. ನಾನು ಕಸ್ಟಮರ್ ಫೋನ್ ಮಾಡಿದೆ, ಸರ್ ಈ ತರ ಲಿಫ್ಟ್ ಬಂದಾಗಿದೆ ಅಂತ ಅಂದಾಗ, ಬೇರೆ ಕಸ್ಟಮರ್ ಆದ್ರೆ ನಾನೇನು ಅಮೌಂಟ್ ಕೊಟ್ಟಿಲ್ವಾ ಮೇಲ್ಗಡೆ ಬಾ ಅಂತ ಅಂತಾರೆ. ಬಟ್ ಅವ್ರು ಕೆಳಗಡೆನೆ ಬಂದ್ ತಗೊಂಡೋದ್ರು. ಕೆಳಗಡೆ ಬಂದ್ ತಗೊಂಡು ಹೋಗೋದಲ್ಲೇ ನನಗೆ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟೋದ್ರು ಅವ್ರು. ಅದು ಬೆಸ್ಟ್. ಅದು ಬೆಸ್ಟ್. ಮತ್ತ ಫುಲ್ ಮರಿಲಾರ್ದಂತದು ಮರಿಲಾರ್ದಂದ್ರ ಅದೇ ವೀಕಲ್ಲಿ ಆ ಇನ್ಸಿಡೆಂಟ್ ಆದ ವೀಕಲ್ಲೇ ಒಂದು ಆರ್ಡರ್ ಕೊಡಕ್ ಹೋಗಿದ್ದೆ ನಾನು. ಅವರು ಲೊಕೇಶನ್ ಬಿಟ್ಬಿಟ್ಟು ಲೊಕೇಶನ್ ಹೌಸ್ ನಂಬರ್ ಅಷ್ಟೇ ಹಾಕಿದ್ರು. ಅದು 3 ಫ್ಲೋರ್ ಇತ್ತು. ಅದು ನಾನು ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಗ್ಲಿಲ್ಲ ನನಗೆ. 3 ಫ್ಲೋರ್ ಇತ್ತು. ಅವ್ರೇನಂದ್ರು ಮೇಲ್ಗಡೆ ಬಾ ಅಂತಂದ್ರು. ಮೇಡಮ್ ನಿಮ್ ಲೊಕೇಶನ್ ಕೆಳಗಡೆ ಇದೆ, ಕೆಳಗಡೆ ಬರ್ತೀರಾ ಅಂತಂದ್ರು. ಅವ್ರು ನನ್ಗ ನೀನ್ ಆರ್ಡರ್ ತಗೊಂಡು ನಿಂದು ಹೋಗ್ಬಿಡು ಅಂದ್ರೆ ಇದ್ರಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ ನಮ್ಗೆ. ನೀನ್ ಆರ್ಡರ್ ನೀ ತಗೊಂಡು ಹೋಗ್ಬಿಡು ವಾಪಸ್ ಹಿಂಗಂದ್ರು. ಮತ್ ಅವಾಗ ನನ್ಗೆ ಗೊತ್ತಿರ್ಲಿಲ್ಲ ಏನಾದ್ರು ಪ್ರಾಬ್ಲಮ್ ಆಗತ್ತ ಅಂತ ನಾನು ಕೊಟ್ಟು ಬಂದೆ ಅವರಿಗೆ. ಅವರು ಸ್ವಲ್ಪ ಕೆಟ್ಟವ್ರು ಇದ್ರು. ಬಟ್ ಏನ್ ಮಾಡೋಕ್ಕಾಗಲ್ಲ, ಡೆಲಿವರಿ ಬಾಯ್ಗಳು ಕಷ್ಟ, ತುಂಬಾ ಕಷ್ಟ ಇರತ್ತ. ಆದ್ರ ಅನ್ಕೊಂಡಂಗಂತ್ರ ಸುಲಭ ಅಲ್ರಿ. ಈ ಒಂದ್ ಆಯ್ತು ನಮಗೂ ಸ್ವಲ್ಪ ಅರಿವಾತ. ಯಾವ ಟೈಮಿಗೆ ಊಟ ಮಾಡ್ತೀವಿ, ಯಾವ ಟೈಮಿಗೆ ಹೆಂಗಿರ್ತೇವೆ ಅಂತ ಗೊತ್ತಿರಲ್ಲ. ಅದನ್ನ ನಂಗೆ ಆರ್ಡರ್ ಬಂದ್ಬಿಡ್ತೈತಪ್ಪ. ಆದ್ರೂ ಒಂಥರ ಏನೋ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗಾಕತೈತಿ ನಮಗೂ. ಆಗ್ಬೇಕ್ರಿ ಜೀವನದಾಗ ಇದೇ ತರ. ಇಲ್ಲ ಅಂತ ತಿನ್ಬಾರ್ದು, ಎಲ್ಲ ಆಗ್ಬೇಕು, ಒಟ್ಟ ಬೆಳಿಬೇಕು. ಅದೇ ಜೀವನ, ಅದೇ ಜೀವನ. ನಾಳೆ ನಾವೆಲ್ಲ ಫುಲ್ ಕರೆಂಟ್ ಆಗದವ್ರು ಗೊತ್ತಾಗಿ ನಾಳೆ ಸತ್ರ ಪರವಾಗಿ ಒಟ್ಟು ಎಲ್ಲರಿಗೂ ಗೊತ್ತಾಗಬೇಕು ನೀವು ಹುಡುಗ ಹಿಂಗ ಅಂತ. ಅಷ್ಟೊಂದು ನಾವು ಆರ್ಡರ್ ಆರ್ಡರ್ ಬಂತು. ಆರ್ಡರ್ ಎಲ್ಲಿ ಐತಂದ್ರ ದಿ ಕ್ರಸ್ಟ್, ಅವನೀಶ್ ಶೃಂಗೇರಿ ದಿ ಕ್ರಸ್ಟ್. ಬರ್ರಿ ಆರ್ಡರ್ ಅಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ. ಅದ್ ಮತ್ತೊಂದು ಆರ್ಡರ್ ಬಂದೈತೆ ಅಂತ ಹೇಳಿದ್ನಲ್ರಿ. ಇದ್ರಾಗ ಏನ್ ಬುಕ್ ಮಾಡ್ಯಾರ ಅಂದ್ರ ಜಾತ್ರೆ ಸಿಗ್ತಾವಲ್ರಿ ನಮ್ ಸೈಡ್. ಅದು ಬೆಂಡು ಬತ್ತಾಸ್ ಅಂತಾರಲ್ಲ, ವೈಟ್ ಕಲರ್ ಸ್ವೀಟ್ ಇರ್ತೈತಲ್ರಿ ಅದು. ಮತ್ತೆ ಕಿಂದರ್ ಜಾಯ್ ಬುಕ್ ಮಾಡ್ಯಾರ್ರಿ. ಬರೀ ಕೊಟ್ಟ ಬರೋಣ ಅಂತ. ಒಂದೊಂದ್ಸಲ ಏನೇನೋ ಬುಕ್ ಮಾಡ್ತಾರ್ರಿ ಅಪ್ಪ. ಇನ್ನಾಗ ನೋಡಿದ್ರಿ ಏನೋ ಒಂದು ಬುಕ್ ಮಾಡಿದ್ರೆ ಅಲ್ಲಿ ನಮಗ್ ಬಂದಿದ್ದಿಲ್ಲ ಆರ್ಡರ್, ಬೇರೆದವ್ರಿಗೆ ಬಂದಿತ್ತು. ಬರೀ ಕೊಟ್ಟ ಬರೋಣ. ಇನ್ನ ಏನೇನ್ ಬುಕ್ ಮಾಡ್ತಾರ ನೋಡಮ್, ನಾ ಸಂಜೆ ಮುಗಿಸ್ಕೊಂಡು ಹೋಗತ್ತೆ. ಮತ್ತ ಅಲ್ಲಿ ಬರ್ಸೋದ್ರಿ, ಮ್ಯಾಲೆ ಹೋಗೋದ್ರಿ. ಸೆಕೆಂಡ್ ಫ್ಲೋರಿಗೆ ಕೊಡದ. ನಿನ್ಗೆ ಹೆಂಗ್ ಫೀಲ್ ಆಗತ್ತದ? ನಂಗೆ ಏನೋ ಒಂಥರ ಅಂದ್ರೆ ಓಡಾಡಕ್ಕೆ ಯಾವ ತರ? ಓಡಾಡಕ್ಕೆ ಯಾವ ತರ? ಓಡಾಡಕ್ ಚಲೋ ಅನ್ಸುತ್ತಾ? ಲಿಫ್ಟ್ ಇದ್ರೆ ಚಲೋ. ಲಿಫ್ಟ್ ಐತಿ, ಬಟ್ 1 ಫ್ಲೋರ್ 2 ಫ್ಲೋರ್ ಇದ್ರೆ ನಾನು ಲಿಫ್ಟ್ ನಿಜವಾಗ್ಲೂ ಯೂಸ್ ಮಾಡಲ್ಲ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ನಡ್ಕೊಂಡೋಗಿ. ಟೋಟಲ್ 3 ಆರ್ಡರ್ ಮಾಡಿದ್ವಿ. ಈಗ ಮತ್ತೆ ಆ ಕಡೆ ಕಂಪ್ನಿ ಕಡೆ ಮತ್ತೆ ಆರ್ಡರ್ ತಗೊಳ್ಳೋದು, ಮತ್ತೆ ಬರೋದು. ಇವತ್ತು ಎಷ್ಟಾಗತ್ತೆ ಹೊಡಿದಾರೆ. ಇವತ್ತು ಬಿಡೋದಿಲ್ಲ. ಇವತ್ತು ಎದ್ಯಾಗ ತಗೊಂಡ್ಬಿಟ್ಟೇವಿ ಚಾಲೆಂಜ್. ಮತ್ತೆ ನಾವು ಗೊತ್ತಲ್ಲ ಉತ್ತರ ಕರ್ನಾಟಕದವ್ರು. ನೆಕ್ಸ್ಟ್ ಚಾಲೆಂಜ್ ನೀವು ಏನ್ ಕೊಡ್ತೀರ ಅದ್ರ ಮೇಲೆ ವಿಡಿಯೋ ಕಮೆಂಟ್ ಹಾಕ್ರಿ. ಕಮೆಂಟ್ ಹೌದಿಲ್ಲ ಅಣ್ಣ? ಕಮೆಂಟ್ ನೀವು ಏನ್ ಹಾಕ್ತೀರಿ ಅದನ್ನ ಮಾಡಕ್ ಟ್ರೈ ಮಾಡೋಣ ಅಂತ. ಅದೇ ಚಿಕ್ಕ ಬಂದೈತಿ. ಹಾಯ್ ಹಾಯ್ ಮಾಡು, ಬಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಥ್ಯಾಂಕ್ ಯು. ನೀನು ಏನೋ ಹೇಳಕತ್ತಿದ್ದೆ ಮರ್ತವ ನೋಡು. ಆರ್ಡರ್ ನಂಬರ್ 4 ರೀ. ಆರ್ಡರ್ ನಂಬರ್ 4 ಡೆಲಿವರಿ ಕೊಡಕೊಂಡೇವಿ. ಬರ್ರಿ ಹೋಗೋಣ. 1 ತಾಸ್ನಾಗ ನಾವು 4 ಆರ್ಡರ್ ಡೆಲಿವರಿ ಕೊಟ್ಟು ಈಗ ವಾಪಸ್ ನಮ್ಮ ಸ್ಟೋರ್ ಕಡೆ. 98 ರೂಪಾಯಿ ಆಗ. ಈಗ 98 ರೂಪಾಯಿ. 1 ತಾಸ್ನಾಗ 98. ಭಾಳ ಕಷ್ಟ ಐತ್ರಿ ಡೆಲಿವರಿ ಬಾಯ್ಸ್, ಭಾಳ ಕಷ್ಟ ಐತಿ. ಮತ್ತೆ ಹಬ್ಬದು ಹೋಗುದು. ಅಣ್ಣ ನನ್ನ ಗಾಡಿ ಕೊಡತ್ತಿಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಮಂದಿ ಸರಿ ಇಲ್ರಿ. ಹೌದಿಲ್ಲ? ತಗೊಂತೀನಿ, ಇಸ್ಕೊಂತೀನಿ. ಇನ್ನೊಂದ್ ಸ್ವಲ್ಪ ರೂಟ್ ಗೊತ್ತಾಗ್ಬೇಕ್ರಿ. ಒಂದೇ ಕಡೆ ಬಿಡಲ್ಲಲ್ರಿ, ಅದ್ರ ಸಂಬಂಧ ರೂಟ್ ಗೊತ್ತಾಗಲ್ಲ. ನೋಡ್ರಿ ಹೆಂಗೈತಿ ಲೊಕೇಶನ್. ಅಣ್ಣ ಆಮೇಲೆ ಚಚ್ಚಾಕಿ ರೂಟ್ ಗೊತ್ತಾತು. ಅಕ್ಕ ನಂಬರ್ 5 ರೀ. 5ನೇದು ಡೆಲಿವರಿ ಕೊಡಕ್ ಹೊಂಟಿವಿ. ಅದು ಅಗಳೇ 450 ಮೀಟರ್ ಇತ್ತು, ಇದು 250 ಮೀಟರ್ ಇಲ್ಲೇ ಇದರಿಂದ ಐತಿ. ಇರ್ಲಿ ನಮಗೂ ಚಲೋನೆ. ಅದಿಲ್ಲ ಅಂತಾರಲ್ಲ, ಶ್ರೀಮಂತರಿಗೆ ಭಗವಂತ ಎಲ್ಲ ಕೊಟ್ಟ, ಆದ್ರೆ ಕಲೆ ಅನ್ನೋದು ಮಾತ್ರ ಬಡವರಿಗೆ ಬಿಟ್ಟ ಅಷ್ಟೇ. ಅದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಸೀಮಿತ ಮಾಡಿಟ್ಟ. ನಾವ್ ಬರ್ತೇವ್ರಿ ಉತ್ತರ ಕರ್ನಾಟಕದವ್ರು ಹಿಂಗ್ ಅಳಿಗಾಡ್ತಿಲ್ಲ. ಒಂದ್ ಟೈಮ್ ನಮ್ ಕಡೆದವ್ರು ಶ್ರೀಮಂತ ಅಂತ ಆಗಬೇಕು. ಮತ್ತ ಅದೇ ಬಿಲ್ಡಿಂಗ್ ಹೊಂಟಿವಿ. ಮತ್ತೆ ಅದೇ ಬಿಲ್ಡಿಂಗ್ ಹೊಂಟಿವಿ. ಏನಂತ ಗೊತ್ತೈತಿ? ಹಿಂಗ
ಮೋಯೆ ಮೋಯೆ 6ನೇದು ಕೊಡಕ್ ಬಂದೀವಿ. ಅದು 12ನೇ ಫ್ಲೋರ್. 12ನೇ ಫ್ಲೋರ್. ಈಗ ಈ ಲಿಫ್ಟ್ ತೆಗಿತ್ತು, ಈ ಲಿಫ್ಟ್ ತೆಗಿತ್ತು, ಆ ಲಿಫ್ಟ್ ತೆಗಿತ್ತು ಗೊತ್ತಿಲ್ಲ. ಇವೆರಡು ಬರೋದು ಬರಕತ್ತಾವ ಬಂದ್ಗಳೇನೆ. 7 ಆರ್ಡರ್ ಕಂಪ್ಲೀಟ್ ಆದವ್ರಿ ನಮ್ಮ. ಅಗಿ ಬೈಕ್ ಹೊಡೆದಂದ್ರೆ ನಿಮಗೆ ಅವಾಗ ವಿಡಿಯೋ ಮಾಡಕ್ ಆಗ್ತದೆ. ಗಾಡಿ ಹೊಡೆದ್ರಿ ಮತ್ತೆ ಅವ್ನಿಗೆ ಗಾಡಿ ಹೊಡ್ಯಾಕತ್ತೀವ ಎಂದು ಕುಂತಿದ್ದು ಮಾಡತ್ತಾನ ಅಂತ ಅನ್ನಕೋಬೇಡ್ರಿ. ಹೊಡೆದಿಟ್ರಿ ಗಾಡಿ. ಈಗ ನೀವು 7ನೇದು ಕೊಟ್ಟೇವಿ. ಈಗ ವಾಪಸ್ ಕಡೆ ಬರತ್ತರಿ. ದೇವ್ರ ಆಶೀರ್ವಾದ ಲಾಶಿ ದುಡಿತ ಅನ್ಸುತ್ತೆ ಹೋಗಿ ಒಂದು ಸಾರ ಟೋಟಲ್ ಲಾಸ್ಟಿಗೆ ಅರ್ನಿಂಗ್ ಕೌಂಟ್ ಮಾಡೋದಂತ. ಇನ್ನೊಂದು ಗೊತ್ತಾ, ಈ ಬ್ಲಿಂಕಿಟ್ ಒಳಗ ಇವಾಗ ಅಮೌಂಟ್ ಕಡಿಮೆ ಮಾಡ್ಯಾರ. ಭಾಳ ಜನಕ್ಕೆ ಭಾಳ ಜನಕ್ಕೆ ತ್ರಾಸ ಆಗ್ಯದ. ಅದನ್ನ ಅಮೌಂಟ್ ಕಡಿಮೆ ಮಾಡಿಬಿಟ್ರೆ ಅದಕ್ಕೆ ಭಾಳ ಮಂದಿ ಪ್ರಾಬ್ಲಮ್ ಆಗ್ಯದ. ಮೊದಲೆಲ್ಲ ಜಾಸ್ತಿ ಕೊಡ್ತಿದ್ವಿ ಒಂದು ಆರ್ಡ್ರಿಗೆ. ಅದ ಒಂದು ಹಳೆ ಐಟಿನ ಐತಿ, ನಮ್ದು ಕೊಡ್ತಾರೆ 23. ಬೇರೆದವ್ರಿಗೆ 15 ರೂಪಾಯಿ ಹಿಂಗೆ ಕೊಡ್ತಾರೆ. ಭಾಳ ಕಷ್ಟ ಅನ್ಸುತ್ತೆ. ಭಾಳ ಕಷ್ಟ ಅನ್ಕೊಂಡಂಗಂತ್ರ ಸುಲಭ ಇಲ್ಲ ಅಷ್ಟೇ. ಮತ್ತೊಂದು ಬಿದ್ದೈತಿ ಆರ್ಡರ್ ನಂಬರ್ 8. 2000 years later. ಆರ್ಡರ್ಗಳನ್ನ ಪಿಕಪ್ ಡ್ರಾಪ್ ಮಾಡ್ಕೊಂಡ್ಲೆ ಒತ್ತ ಮುಣಿಗ್ ಹೋಗೈತ್ರಿ. ಈಗ ಟೋಟಲ್ ಎಷ್ಟು ಆರ್ಡರ್ ಮಾಡಿವಣ? 23 ಆರ್ಡರ್ ಮಾಡೀವಿ. ಬ್ರೇಕ್ ತಗೊಂಡಿಲ್ಲ, ಊಟಕ್ಕೆ ಬ್ರೇಕ್ ತಗೊಂಡಿವಿ. ಊಟಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿವಿ. ಅಲ್ಲಿ ವಿಡಿಯೋ ಮಾಡೋದಾಗ್ಲಿಲ್ಲ, ಯಾಕಂದ್ರೆ ನನ್ನ ಚಾರ್ಜ್ ಫುಲ್ ನಿಲ್ ಆಗಿತ್ರಿ. ಇನ್ನೊಂದು ಆರ್ಡರ್ ಮಾಡ್ತೀವಲ್ಲ ಅಣ್ಣ, ಇನ್ನೊಂದು ಆರ್ಡರ್ ಮಾಡಿ ಎಲ್ಲ ಲೆಕ್ಕ ಮಾಡಿ ನಮ್ಮ ಮಾಲಕರ ಕೈಲಿ ಪೇಮೆಂಟ್ ಇಸ್ಕೊಂಡ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಇತ್ರಿ. ಇನ್ನೊಂದು ಏನ್ ಹೇಳ್ಬೇಕಂದ್ರ, ಅನ್ಕೊಂಡಂಗಂತ್ರು ಯಾವ್ದು ಸುಲಭ ಇಲ್ರಿ. ಇವ್ರ ಫೀಲ್ಡ್ದಾಗಂತ್ರು ಮತ್ತೆ ಇವ್ರ ಜಲ್ದಿ ಹೋಗಿ ಅದನ್ನ ಮುಟ್ಟಿಸ್ಬೇಕು ಅನ್ನೋದು ಇರ್ತೈತಿ. ಮತ್ತ ಒಬ್ರೊಬ್ರು ಕಸ್ಟಮರ್ ಕೆಟ್ಟ ಹಾಪ್ಸೊಳೆ ಮಕ್ಳು ಇರ್ತಾರ. ಇವ್ ಎಲ್ಲಾ ಸಹಿಸ್ಕೊಂಡ್ ಹೋಗ್ಬೇಕು. ಇದ್ರಾಗ ಹೆಂಗ್ ಗೊತ್ತೇನ್ರಿ, ಕಿಮ್ಮತ್ ಅನ್ನೋದ ಇಲ್ಲಿ ನೋಡ್ರಿ ಕಸ್ಟಮರ್. ಇವತ್ ನಾನ್ ನೋಡಿದ ಮಟ್ಟಿಗೆ ಇನ್ನೊಂದು ಇವು ದೊಡ್ಡ ಅಪಾರ್ಟ್ಮೆಂಟ್ಗಳು ಅದಾವ ನೋಡ್ರಿ. ಇದ್ರಾಗ ಎಷ್ಟು ಮಂದಿ ಕೆಲಸ ಮಾಡೋರದಾರ್ರಿ ಪಾ, ಸಣ್ಣವ್ರಿ. ಅವ್ರ ಪಾಪ ಅವ್ರ ಕಾಲೇಜ್ ಏನ್ ಮುಗಿಸ್ಯಾರ ಏನ್ ಸುತ್ತು ಆದ್ರೂ ವಾಚ್ಮ್ಯಾನ್ ಕೆಲಸ ಮಾಡ್ತಾರ. ಮತ್ ಹಂಗ ಇದು ನೋಡ್ರಿ ಡೆಲಿವರಿ ಎಲ್ಲ ಇರೋದು ಒಂದೇ ಪ್ರಾಬ್ಲಮ್, ಪರಿಸ್ಥಿತಿ ಮನಿ ಸ್ಥಿತಿ ಎಲ್ಲಾ ನೋಡಿ ಫೀಲ್ಡಿಗೆ ಬೇಕಂತ ಬರ್ತಿರಲ್ರಿ ಅವ್ರ. ಏನೋ ನನಗಂತೂ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯ್ತು. ಹೆಂಗ ಏನು ಬಟ್ ಆದ್ರೆ ಭಾಳ ಕನ್ಫ್ಯೂಸ್ ಆಗತ್ರಿ. ಭಾಳ ಅಂದ್ರೆ ಭಾಳ. ಯಾಕಂದ್ರೆ ಅಣ್ಣಾರು ಇಲ್ಲೇ ಇದ್ರಾಗ ಅಡ್ಡಾಡ್ತಾರ. ಇವ್ರು ಚಂತಕ ಇದೆ ಈ ಬಿಲ್ಡಿಂಗ್ಸ್ದೊಳಗ ರೀ. ಇವ್ರ ಆರ್ಡರ್ಸ್ ಭಾಳ ಅಂದ್ರೆ ಇಲ್ಲೇ ಬೀಳ್ತಾವು. ಚಂತಕ ಇವ್ರಿಗೆ ಇಲ್ಲೇ ಬಿಟ್ಟಂದ್ರೆ ಕೆವನಾಗ ಹಾಕೊಂಡ್ಬಿಡ್ತಾರ. ನಮಗೆ ಫೋನ್ ನೋಡಿ ಅದೊಂದು ನೋಡಿ ಇಲ್ಲಿ ವಾಚ್ಮ್ಯಾನ್ಗಳ ಸಮಯಕ್ಕೆ ಇವ್ರಿಗೆ ಪರಿಚಯ ಆಗಿಬಿಟ್ಟಾರ. ಹೋಗ್ ಬೈ ಅಂತಾರ. ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಏನ್ರ ತಪ್ಪಾಗಿದ್ರ ಹೊಟ್ಯಾಗ ಹಾಕೋರಿ. ನೆಕ್ಸ್ಟ್ ಯಾವ್ದು ಚಾಲೆಂಜ್ ಕೊಡ್ರಿ, ಆದಷ್ಟು ಮಾಡಕ್ ಪ್ರಯತ್ನ ಪಡ್ತೀನಿ. ಸಪೋರ್ಟ್ ಮಾಡ್ರಿ. ಇನ್ನೊಂದು ಆರ್ಡರ್ ಕೊಡಾಗ ಮತ್ತೆ ಸಿಗೋಣಂತ. ಅಲ್ಲಿ ಫುಲ್ ಲೆಕ್ಕ ಮಾಡಿ ಹೋಗ್ಬಿಡೋದು ನಮ್ಮ ಮನೆಗೆ. ಹೆಂಗಾಗೈತಿ ನನಗೆ ಲಿಟ್ರಲಿ ಗೊತ್ತಿಲ್ಲ. ಮಾಡಿದಾರೆ ಆಲ್ಮೋಸ್ಟ್. ಇನ್ನೊಂದು ಅಲ್ಲಿ ಡೆಲಿವರಿ ಕೊಡಾಗ ಕಸ್ಟಮರ್ಗಳು ಮುಂದೆ ಒಬ್ರೊಬ್ರು ಓಕೆ ಇರ್ತಾರ್ರಿ, ವಿಡಿಯೋ ಮಾಡ್ಬೋದಾ. ಒಬ್ರೊಬ್ರು ಕೆಟ್ಟ ಇದು ಇರ್ತಾರಲ್ರಿ. ಮತ್ತ ಅವ್ರು ನನಗೇನಾಗಲ್ಲ, ಮತ್ ಈ ಅಣ್ಣನ ಐಡಿ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ನಾವು ವಿಡಿಯೋ ಮಾಡ್ಕೊಳ್ಳಿಲ್ರಿ. ಕೊಟ್ಟಿನ್ರಿ ಆದಷ್ಟು ಎಲ್ಲರಿಗೆ ಬೆಲ್ ಮಾಡೋದ ಕೊಡೋದ ಏನೋ ಒಂದೊಂದ್ ತರ ಮಜಾ ಆಗೈತಿ. ಬರ್ರಿ ಹೋಗೋನಿಗೆ ಇನ್ನೊಂದು ಆರ್ಡರ್ ಕೊಟ್ಟ ಲಾಸ್ಟ್ ಆರ್ಡರ್ ಅಷ್ಟೇ. ಲಾಸ್ಟ್ ಆರ್ಡರ್ ಕೊಟ್ಟು ಹೋಗ್ತಾ ಇದೀವಿ. ಇದೆ ನೋಡಿ, ಏನದು ಶೇಂಗಾ ಚಕ್ಲಿ ರೆಡ್ ಲೇಬಲ್ ಚಾಪುಡಿ. ಗೈಸ್ ಫೈನಲಿ ಲಾಸ್ಟ್ ಆರ್ಡರ್ನು ಕೊಟ್ಟಿವಿ. ಟೋಟಲ್ ಎಷ್ಟು ಆರ್ಡರ್ ಮಾಡಿ ಒಂದು ನಿಮಿಷ ತಡ್ರಿ ತೋರಿಸ್ಬಿಡ್ತೇವೆ. ಟೋಟಲ್ 25 ಅನ್ಸುತ್ತೆ ಮೇ ಬಿ. ಟೋಟಲ್ 25 ಆರ್ಡರ್ ಮಾಡಿವಿ. 24 ಆರ್ಡರ್ 571 ರೂಪಾಯಿ ಆಗಿದೆ. ಇದು ಇನ್ಸೆಂಟಿವ್ ಸೇರಿಸ್ಬಿಟ್ಟು 940. ಅದು ಅಣ್ಣಂದ್ ಬಿಡ್ರಿ. ನಮಗ ಒಂದಕ್ಕೆ ಅಂದಿದ್ವಿ 1000 ಆಗ್ಲಿಲ್ರಿ. ಯಾಕಂದ್ರೆ ಟೈಮ್ ಭಾಳ ವೇಸ್ಟ್ ಆಗಿದ್ರಿ. ಯಾಕಂದ್ರೆ ಭಾಳ ದಿನದಾಗ ಕುಡಿದಲ್ರಿ. ಅದು ಮಾತಾಡ್ಕೊಂತ ಹಾಡಾಡ್ಕೊಂತ ಅದು. ಬಟ್ ಏನ ಮಾಡಕ್ ಹೋಗಿ ಏನಾಯ್ತು. ಬಟ್ ಮಾಡಿ ಮಾರ್ನಿಂಗ್ ಇಂದ ಏನಾದ್ರು ಮಾಡಿದ್ರೆ 1000 ರೂಪಾಯಿ ಮಾಡ್ತಿದ್ದೆ ಆರಾಮ್ಸೆ. 1000 ಅಂತೂ ಕೂಲಾಗಿ ನಾ ಬರೋದ ಲೇಟ್ ಆತ್ರಿ. ಯಾಕಂದ್ರೆ ನಂಗೆ ಮೆಟ್ರೋ ಗೊತ್ತಾಗ್ಲಿಲ್ರಿ. ಮೆಜೆಸ್ಟಿಕ್ನಾಗ ಅಂತೂ ಮೆಟ್ರೋ ಹಳದಿ ಲೈನ್ ಹಸರ್ ಲೈನ್ ನಂಗೆ ಗೊತ್ತಾಗ್ಲಿಲ್ಲ. ಅಣ್ಣ ಫೋನ್ ಹಚ್ಕೊಂಡ್ ಬರತ್ಲೆ ಮುಗಿದು ಹೋಗ್ತ. ನಾ ಫಸ್ಟ್ ಆರ್ಡರ್ 11 ರೀ. 11 ಸ್ಟಾರ್ಟ್ ಮಾಡಿವಿ. 11 ಫಸ್ಟ್ ಆರ್ಡರ್ ಹೋಗಿ ಕೊಟ್ಟಿದ್ದ 11:10 ಕೊಟ್ಟು ಆಗ್ಲಿಂದ ಸ್ಟಾರ್ಟ್ ರೀ. ಇವಾಗ 7 ಗಂಟೆಗೆ ಐತ್ರಿ. 7 ಗಂಟೆ ಅಂದ್ರೆ 6:15 ಆರ್ಡರ್ ಕೊಟ್ಟಿದ್ದೀವಿ. 6 ಕೊಟ್ಟಿದಂದ್ರೆ ಟೋಟಲ್ ಅವರ್ಸ್ 7 ಅವರಲ್ಲಿ 5 ಅವರ್ ಅಷ್ಟೇ ಮಾಡಿರೋದು ಅನ್ಸತ್ತೆ. 5 ಅವರ್ ಕರೆಕ್ಟ್ ಆಗಿ ಮಾಡಿದ್ರಿ. 5 ಅವರ್ ಮಾಡೇವ್ರಿ. 5 ಅವರ್ದಾಗ ಟೋಟಲ್ 24 ಆರ್ಡರ್ ಮಾಡಿದ್ವಿ. ಮತ್ತೆ ಎಷ್ಟು ನಾವು ಮಾತಾಡ್ಕೊಂಡು ಮಾಡಿದ್ರೆ ನಾನು ಮಾಡಿಲ್ಲ ಅಷ್ಟೊಂದು. ಮೊದ್ಲು ಅವಾಗ ನಾನು ಫ್ರೀ ಆಗಿದ್ದಾಗ ಒಬ್ಬನೇ ಅಷ್ಟೊಂದು ಮಾಡಿಲ್ಲ. ಬಟ್ ಇಷ್ಟೆಲ್ಲ ಮಾಡ್ಕೊಂಡಾದ್ರೂ ಮಸ್ತ್ ಮಾಡಿದ್ವಿ, ಪರವಾಗಿಲ್ಲ. ಅಣ್ಣ ಎಷ್ಟು ಟೋಟಲ್ ಅರ್ನಿಂಗ್? 571 ರೂಪಾಯಿ ದುಡ್ದೇನ್ರಿ
ನಾ ಎಲ್ಲ ಅಷ್ಟು ಇದು ಅನ್ಕೊಂಡಿದ್ದೆ, ಬಟ್ ಅನ್ಕೊಂಡಂಗೆ ಯಾವ್ದೂ ಇಲ್ರಿ, ಭಾಳ ಕಷ್ಟ ಐತಿ. ನಮ್ಮ ಮಾಲಾಕ್ರಿ ಇವತ್ತು ನಮಗೆ ಪೇಮೆಂಟ್ ಕೊಡ್ತಾರ, ಪೇಮೆಂಟ್ ಇಸ್ಕೊಂಡು ಹೋಗೋದು. ಬಟ್ ಇದು ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಯಾವ್ದಾರ ಚಾಲೆಂಜ್ ವಿಡಿಯೋಸ್ ಇದೇ ತರ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಬಟ್ ಇದು ವಿಡಿಯೋ ಹೆಂಗಾಗೈತೆ ಅನ್ನೋದು ಹೇಳ್ರಿ. ಭಾಳ ಕಷ್ಟಪಟ್ಟು ಮಾಡೀನ್ರಿ. ನೋಡ್ರಿ ನಂದು ಡ್ರೆಸ್ ಗಿಸ್ ಎಲ್ಲ ಸ್ವಲ್ಪ ಇದು ಇಲ್ರಿ, ಕಾಸ್ಟ್ಯೂಮ್. ಥ್ಯಾಂಕ್ಸ್ ಅಣ್ಣಗೆ ಹೇಳ್ಬೇಕ್ರಿ, ಯಾಕಂದ್ರೆ ಎಲ್ಲ ಅವರೇ ನಿಂತ ತೋರಿಸಿದ್ರೆ. ಇಲ್ಲಿ ಲೊಕೇಶನ್ ಗೊತ್ತಾಗಲ್ರಿಪ್ಪ, ಲೊಕೇಶನ್ ಸಂತಿ ಬಂದಿ ಒಟ್ಟ ಗೊತ್ತಾಗಲ್ಲ. ನೋಡ ನಿಜವಾಗ ಒಬ್ಬ ದೋಸ್ತಾಗ ಯಾವ ಖುಷಿ ಆಗದಂದ್ರ ತನ್ನ ದೋಸ್ತ ಯಾವಾಗ ಬೆಳಿತಾನಲ್ಲ ಅವಾಗ ಅದು ನಿಜವಾದ ಖುಷಿ ಆಗ್ತದೆ. ಬೇಡ ನೀನ್ ಬೆಳೆದ್ರೆ ಸಾಕು, ನಾನು ಇವಾಗಲ್ಲ ಅವಾಗ್ಲಿಂದ್ರೂ ಹೇಳ್ತೀನಿ, ನಮ್ಮ ಅಭಿ ಬೆಳೆದ್ರೆ ಸಾಕು. ಯಾಕಂದ್ರ ನಮ್ಮ ಅಭಿ ಬೆಳೆದ್ರೆ ನಮಗೂ ಬೆಳೆಸ್ತಾರ ಅನ್ನೋದೊಂದು ಚಲೋ ಐತಿ. ಆಲ್ಮೋಸ್ಟ್ ಎಲ್ಲಾರು ನಮ್ಗೆ ಗೊತ್ತಿರೋರ್ಗೆ ಆಲ್ಮೋಸ್ಟ್ ನನ್ ಕಡೆ ಸಜೆಷನ್ ಇರ್ತೈತಿ, ಎಲ್ಲ ಇರ್ತೀನಿ. ಮತ್ ಇನ್ನೊಂದು ವಿಡಿಯೋನು ಬರ್ತೈತಿ ನಂದು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ನೋಡ್ರಿ. ಆಲ್ಮೋಸ್ಟ್ ನನಗೆ ಭಾಳ DM ಬರ್ತಾವು, ಅಣ್ಣ ನೀವು ಹೆಂಗ್ ಎಡಿಟ್ ಮಾಡ್ತೀರಿ, ಹೆಂಗ ಏನು ಅಂತ. ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಇರ್ತೈತಿ, ಇಲ್ಲಕಂದ್ರೆ ನೆಕ್ಸ್ಟ್ ಬ್ಯಾರೇದ್ ಇರ್ತೈತಿ. ನಾನು ಹೆಂಗ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ. ಮಾಡ್ರಿ, ಎಲ್ಲಾರು ಬೆಳೀರಿ, ಬಟ್ ನನ್ನಂತ್ರ ಮರ್ಯಾಕ್ ಹೋಗ್ಬೇಡ್ರಿ, ನಂಗೆ ಸಪೋರ್ಟ್ ಮಾಡಿ. ಹೆಂಗ್ ಮರಿತಾರ. ಇನ್ನೊಂದೇನು ಹೇಳ, ಇವನ್ ಬಗ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವನ್ ಆಕ್ಚುಲಿ 1,000 ಕೆಳಗಡೆನೆ ಇತ್ತು ಫಾಲೋವರ್ಸ್. ಅವಾಗಿಂದ ನನ್ಗೆ ಪರಿಚಯ. ಅಂದ್ರೆ ಸಡನ್ ಆಗಿ ಫುಲ್ ಹೈಯಲ್ಲಿ ಬಂದ. ಇನ್ನೊಂದ್ ಅಣ್ಣ ಇನ್ನೊಂದ್ ಹೇಳ್ಬೇಕು, ನಾ ಕರೆ ಬೇಕಂದ್ರೆ ನನಗೆ ಯೂಟ್ಯೂಬ್ ಏನೂ ಗೊತ್ತಿದ್ದಿಲ್ರಿ. ನಾ ಸುಮ್ಮನೆ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ತಿದ್ದೆ. ಅಣ್ಣ ನಾ ಕಾಲೇಜ್ ಮೂಮೆಂಟ್ ಬೆಟ್ಟಿ ಆದಾಗ ಒಮ್ಮೆ ಯೂಟ್ಯೂಬ್ ಚಾನಲ್ ಮಾಡು ಅಂತಿದ್ದ. ಒಮ್ಮೆ ಮಿಕ್ಕಿ ಅವನೇ ಬಂದ ನನ್ ಯೂಟ್ಯೂಬ್ ಚಾನಲ್ ಮಾಡಿ ಕೊಟ್ಟಿದ್ದ. ಅಷ್ಟ ನೋಡ್ರಿ, ಎಲ್ರು ನಮ್ಗೆ ಸಪೋರ್ಟ್ ಮಾಡ್ತಾರ. ನನಗೆ ಇವನು ಅವಾಗ ತುಂಬಾ ದಿನದಿಂದ ಪರಿಚಯ, ಬಟ್ ಇವನಲ್ಲಿ ಇರುವಂತ ಒಂದು ಏನೋ ಬೇರೆನೇ ಐತಿ ಇವನ ಹತ್ರ. ಇವ್ನ್ ಕೊಡೋ ರೆಸ್ಪೆಕ್ಟ್ ಇವನ್ನೆಲ್ಲ ಅವನ ಹತ್ರ ಬೇರೆದೇ ಒಂಥರದ ಒಂದ್ ಟ್ಯಾಲೆಂಟ್ ಐತಿ. ಅದನ್ನ ಏನಂದ್ರ ಇರೋಷ್ಟು ದಿವ್ಸ ಚಂದಾಗಿದ್ದು 4 ಮಂದಿ ಬಾಯಾಗ ಆಡ್ಕೊಂಡ್ ಇರ್ಬೇಕ್ರಿ. ಅದನ್ನ ಬಿಟ್ಟು ಏನೈತ್ರಿ, ಸತ್ತಾಗ ಏನಿಲ್ಲ. ಎಲ್ಲರ ಜೊತೆ ಇರಾಗ ಚಂದಾಗಿರ್ಬೇಕು ಅಷ್ಟೇ. ವಿಡಿಯೋ ಹೆಂಗಾಗೈತಿ ನಂಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಏನೋ ಹೊಸತನ ಮಾಡಕ್ ಹೋಗಿನಿ, ಆದಷ್ಟು ನನಗೆ ಅಲ್ಲಿ ದೊಡ್ಡ ಇದು ಹಾಕವಲ್ರಿ, ಅಲ್ಲಿ ವಿಡಿಯೋ ಮಾಡಕ್ ಪರ್ಮಿಷನ್ ಇರಲ್ಲ. ಸೊ ಅದ್ರ ಸಂಬಂಧ ವಿಡಿಯೋ ಮಾಡೋದಾಗಿಲ್ಲ. ಎಷ್ಟಾಗೈತೆ ಅಷ್ಟೇ ಮಾಡಿನಂತ. ಹೆಂಗಾಗೈತೆ ನನಗೆ ಒಟ್ಟು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಮತ್ತೆ ನೆಕ್ಸ್ಟ್ ಏನಾರ ಮಾಡೋದಿತ್ತು ಅಂದ್ರೆ ಹೇಳ್ರಿ. ನಮಸ್ಕಾರ.